ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು PMA ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಏಂಜಲ್ ಒನ್ನಲ್ಲಿ ನೀವು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಯಾವ ರೀತಿ ಪ್ರತಿದಿನ 500ರಿಂದ 2000 ರೂಪಾಯಿಯಷ್ಟು ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಆ ಅರ್ನಿಂಗ್ಸ್ನ ತುಂಬ ಜನ ಮಾಡ್ಕೊಂಡಿದ್ದಾರೆ. ಅದು ವೋಚರ್ಸ್ಗಳು ಬಂದಿರುವಂಥದ್ದು. ಆ ವೋಚರ್ಸ್ಗಳನ್ನ ನೀವು ಕ್ಯಾಶ್ ರೂಪದಲ್ಲಿ ಯಾವ ರೀತಿ ರಿಡೀಮ್ ಮಾಡ್ಕೋಬೇಕು ಮತ್ತು ನಿಮಗೆ ಆ ಒಂದು ವೋಚರ್ಗಳನ್ನ ಯಾವ ರೀತಿ ಕ್ಲೈಮ್ ಮಾಡ್ಕೋಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ ಅಮೆಝಾನಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿರ್ತೀರಾ. ಸೊ ನಾನು ನಿಮಗೆ ಅಂದರೆ ಒಂದು ತಿಂಗಳಲ್ಲಿ ನೀವು 5 ರೆಫರಲ್ನ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕಿಂತ ಜಾಸ್ತಿ ರೆಫರೆನ್ಸ್ ಮಾಡಿದ್ರೆ ನಿಮಗೆ ಒಂದು ಕೌಂಟಿಗೆ ಬರೋದಿಲ್ಲ. ಸೊ ನಿಮಗೆ 5 ರೆಫರಲ್ ಮಾತ್ರ ನಿಮಗೆ ಪ್ರತಿ ತಿಂಗಳು ಕೌಂಟಿಗೆ ಬರುವಂಥದ್ದು. ಮೊನ್ನೆ ಮಾಡಿರುವಂಥ ವಿಡಿಯೋದಲ್ಲಿ ನಾನು ನಿಮಗೆ ಅನ್ಲಿಮಿಟೆಡ್ ಆಗಿ ನೀವು ಅದನ್ನು ಅರ್ನಿಂಗ್ಸ್ನ ಮಾಡ್ಕೋಬೋದಾಗಿರುತ್ತೆ. ಅದು ಬಂದು ನಿಮಗೆ ಎಮ್ ಸ್ಟಾಕ್ ಆಗಿರುತ್ತೆ. ಸೊ ನಿಮಗೆ ಏಂಜಲ್ ಒನ್ ಬಂದು ಕೇವಲ 5 ಮಾತ್ರ ಇರುತ್ತೆ. 5 ಅಂದರೆ ಕೆಲವರಿಗೆ ಒಂದು ರೆಫರಲ್ ಮಾಡಿದ್ರೆ ಕೆಲವರಿಗೆ 300 ರೂಪಾಯಿ ಇದೆ, ಕೆಲವರಿಗೆ 500 ರೂಪಾಯಿ ಶೋ ಆಗ್ತಾ ಇರುತ್ತೆ. ಸೊ ನಿಮಗೆ ಎಷ್ಟು ರಿಡೀಮ್ ಮಾಡ್ಕೋಬೇಕು, ಎಷ್ಟು ರೆಫರಲ್ ಇನ್ಕಮ್ ಇದೆ ಅನ್ನೋದು ಆ ಬೇಸ್ಡ್ ಮೇಲ್ಗಡೆ ನೀವು ಒಂದು ರಿಡೀಮ್ಷನ್ನ ಮಾಡ್ಕೋಬೇಕಾಗಿರುತ್ತೆ. ನನಗೆ ಎಷ್ಟು ಇನ್ಕಮ್ ಬಂದಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಆ ತೋರಿಸಿದ ಮೇಲೆ ಯಾವ ರೀತಿ ರಿಡೀಮ್ ಮಾಡೋದು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗ್ ಏಂಜಲ್ ಒನ್ ಆ್ಯಪ್ ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ಗೆಟ್ ಅಂತ ಇದೆ, ನಿಮ್ಗೆ ಇಲ್ಲಿ ತೋರಿಸುತ್ತೆ ನೋಡಿ 500 ರೂಪೀಸ್ 300 ಅಂತ. ಇಲ್ಲಿ ಕೆಳಗಡೆ ನಿಮ್ಗೆ ತೋರಿಸ್ತಾ ಇದೆ ರೆಫರಲ್ಸ್ ರಿವಾರ್ಡ್ಸ್ ಅಂತ. ಇಲ್ಲಿ 2,500 ನನಗೆ ರೆಫರಲ್ ರಿವಾರ್ಡ್ ಬಂದಿರುವಂಥದ್ದು. ಆ 2,500 ಯಾರ್ಯಾರ್ದು ಅಂತಲೂ ನಿಮಗೆ ಇಲ್ಲಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಸೊ ಇದು ಯಾವ ರೀತಿ ಕ್ಲೈಮ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡೋದ್ರಲ್ಲ ಫ್ರೆಂಡ್ಸ್, ಈಗ ನನಗೆ ಟೋಟಲಾಗಿ 2,500 ರೂಪಾಯಿ ನನಗೆ ಆ ಒಂದು ಕ್ಯಾಶ್ ವೋಚರ್ ಆಗಿ ನಿಮಗೆ ಬಂದಿರುವಂಥದ್ದು. ಆ ವೋಚರ್ಗಳನ್ನ ಯಾವ ರೀತಿ ರಿಡೀಮ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ನೀಟಾಗಿ ನೋಡ್ಕೊಳ್ಳೋದು. ನಿಮಗೆ ಒಂದು ಅಮೆಝಾನ್ದು ವೋಚರ್ ಬಂದಿರುತ್ತೆ. ಆ ವೋಚರ್ನ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗಿರುತ್ತೆ. ಅದನ್ನು ಕಾಪಿ ಮಾಡ್ಕೊಂಡು ರಿಡೀಮ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೊಂದಷ್ಟು ಶಾಪಿಂಗ್ದು ಸೈಟ್ಸ್ಗಳು ತೋರಿಸ್ತಾ ಹೋಗುತ್ತೆ. ಒಂದು ಡಿಕೆಥ್ಲಾನ್ ಆಗಿರ್ಬೋದು, ಜೆಪ್ಟೋ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಜೀವಾ ಗೋಲ್ಡ್ ಆಗಿರ್ಬೋದು, ನೈಕಾ ಬ್ರ್ಯಾಂಡ್ ಆಗಿರ್ಬೋದು. ಅದೇ ರೀತಿ ನಿಮಗೆ ಅಮೆಝಾನ್ ಅಂತ ಒಂದು ಶಾಪಿಂಗ್ ವೋಚರ್ ಕಾಣ್ತಾ ಇದೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಬಂದಿರುವಂಥ ವೋಚರ್ದು ಅಮೌಂಟ್ ಏನಿದೆ, 300 ಆದರೆ 300, 500 ಆದರೆ 500 ಸೆಲೆಕ್ಟ್ ಮಾಡ್ಕೋತೀರಾ. ಎಷ್ಟು ನಂಬರ್ ಅಂತ ಕೇಳುತ್ತೆ, ಮಾಡಿ ನೀವು ಚೆಕ್ಔಟ್ ಅಂತ ಏನಿದೆ ಆ ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಅದಾದಮೇಲೆ ನಿಮ್ಮ ಒಂದು ಅಮೆಝಾನ್ ಅಕೌಂಟ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ನಿಮ್ಮ ಒಂದು ಹೆಸರಾಗಿರ್ಬೋದು ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿರುತ್ತೆ ಆ ಒಂದು ಮೊಬೈಲ್ ನಂಬರು ಹೆಸರನ್ನ ನೀವು ಇಲ್ಲಿ ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀರಾ. ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಕಾಪಿ ಮಾಡ್ಕೊಂಡಿರ್ತೀರಲ್ಲ ಫಸ್ಟ್ ವೋಚರ್ದು, ಆ ವೋಚರ್ ಎಂಟ್ರಿ, ಆ ಒಂದು ವೋಚರ್ ಕೋಡ್ ಏನಿದೆ ಕಾಪಿ ಮಾಡ್ಕೊಂಡಿದ್ದು ಪೇಸ್ಟ್ ಮಾಡಿ ಅಪ್ಲೈ ಅಂತ ಕೊಡಬೇಕಾಗತ್ತೆ. ಕೊಟ್ಟಾದ್ಮೇಲೆ ಇಲ್ಲಿ ಅಗ್ರಿ ಅಂತ ಏನು ಕಾಣ್ತಾ ಇದೆ, ಈ ಒಂದು ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ. ಅದಾದಮೇಲೆ ನಿಮಗೆ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ ಆರ್ಡರ್ ಅಂತ ಕೊಡಬೇಕಾಗತ್ತೆ. ಪ್ಲೇಸ್ ಆರ್ಡರ್ ಕೊಟ್ಟಮೇಲೆ ನಿಮಗೆ ಆ ಒಂದು ಆರ್ಡರು ಪ್ಲೇಸ್ ಆಗುತ್ತೆ, ನಿಮಗೆ ಸಕ್ಸಸ್ಫುಲ್ ಬರುತ್ತೆ. ಈ ಒಂದು ನಂಬರ್ನ ನೀವು ಅಲ್ಲೇ ಕನ್ಫರ್ಮೇಷನ್ಗೆ ಇಟ್ಕೋಬೇಕಾಗತ್ತೆ. ಇದಾದಮೇಲೆ ನಿಮಗೆ ವಿತಿನ್ 2 ಮಿನಿಟ್ಸ್ ಒಳಗಡೆ ನಿಮಗೆ ಮತ್ತೊಂದು ನಿಮ್ಮ ಮೆಸೇಜ್ ಬರುತ್ತೆ. ನಿಮಗೆ ಆ ಒಂದು ಮೆಸೇಜ್ನ ನೀವು ಕಾಪಿ ಮಾಡ್ಕೋಬೇಕು. SVZC ಅಂತ ಏನಿದೆ ಆ ಒಂದು 11 ನಂಬರ್ ಕೋಡನ್ನ ಕಾಪಿ ಮಾಡಿಕೊಂಡು ಅಮೆಝಾನ್ನ ಓಪನ್ ಮಾಡ್ಕೋಬೇಕು. ಅಮೆಝಾನ್ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಅಮೆಝಾನ್ ಪೇ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಮೆಝಾನ್ ಪ್ಲೇನ ಕ್ಲಿಕ್ ಮಾಡ್ತಿದ್ದಂಗೆ ನೀವು ನೋಡ್ಕೋಬೋದು, ಬೇಕಾದ್ರೆ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಕಾಣ್ತಾ ಇರುತ್ತೆ. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಕೆಳಗಡೆ ಮಾಡ್ಕೋಬೋದು ಅಂತಂದರೆ ನಿಮಗೆ ಕಾರ್ಡ್ಸು ಮತ್ತು ಒಂದು ಗಿಫ್ಟ್ ಕಾರ್ಡು ವೋಚರ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಮೆಝಾನ್ ವೋಚರ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕಾಪಿ ಏನು ಮಾಡ್ಕೊಂಡಿದ್ದೀರಾ, 2ನೇ ಮೆಸೇಜ್ ಏನು ಬರುತ್ತೆ ಆ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡಿ ಆ್ಯಡ್ ವೋಚರ್ ಅಂತ ಕೊಟ್ಟರೆ ನಿಮಗೆ ಶಾಪಿಂಗ್ ವೋಚರಲ್ಲಿ ಬಂದು ಅಮೌಂಟು ಅಲ್ಲಿ ಕೂತ್ಕೊಳ್ಳುತ್ತೆ ನೋಡಿ. 33 ಇತ್ತು, ನಿಮಗೆ 533 ರೂಪಾಯಿ ಆಯಿತು. ಸೊ ಇದೇ ರೀತಿ ನೀವು ಆ ಒಂದು ಶಾಪಿಂಗ್ ಕೋಡ್ಗಳನ್ನ ನೀವು ವೋಚರ್ಗಳನ್ನ ರಿಡೀಮ್ ಮಾಡ್ಕೋಬೋದಾಗಿರುತ್ತೆ. ಇದು ನಿಮಗೆ ಪ್ರತಿಯೊಂದು ಅಮೆಝಾನಲ್ಲಿ ಮಾಡ್ಕೊಳ್ಳುವಂಥದ್ದು. ನಿಮಗೆ ಸಿಂಪಲ್ ಆಗಿರುತ್ತೆ ಇದು ಪ್ರೋಸೆಸ್ಸು. ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ವೋಚರ್ಸ್ಗಳನ್ನ ರಿಡೀಮ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇನ್ನು ಯಾರೆಲ್ಲ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಆ ಒಂದು ವಿಡಿಯೋದು ಲಿಂಕು ಸಹ ಹಾಕಿರ್ತೀನಿ. ಮತ್ತು ನಿಮಗೆ ಲಾಸ್ಟಲ್ಲೂ ಸಹ ನಿಮಗೆ ಆ ಒಂದು ವಿಡಿಯೋ ಲಿಂಕ್ ಬರುತ್ತೆ. ಸೊ ಅದ್ರ ಬಗ್ಗೆ ಕ್ಲಿಕ್ ಮಾಡಿಕೊಂಡು ನೀವು ಸಹ ಈ ರೀತಿಯಾದಂಥ ಒಂದು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡಿಕೊಂಡ್ರೆ ನೀವು ಸಹ ಅರ್ನಿಂಗ್ಸ್ನ ಮಾಡ್ಕೋಬೋದಾಗಿರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.